ಗರ್ಭಾವಸ್ಥೆಯಲ್ಲಿ ತಾಯಿ ಸೇವಿಸುವ ಆಹಾರವು ಮಗುವಿನ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಈ ಅವಧಿಯಲ್ಲಿ ಗರ್ಭಿಣಿಯರು ಆರೋಗ್ಯಕರ ಮತ್ತು ಸುರಕ್ಷಿತ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ. ಏಕೆಂದರೆ ಕಳಪೆ ಆಹಾರ ಪದ್ಧತಿ ಸೋಂಕುಗಳು, ಜನ್ಮ ದೋಷಗಳು ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಸದ್ಯ ನಾವಿಂದು ಗರ್ಭಿಣಿಯರು ಏನನ್ನ ತಿನ್ನಬಾರದು ಮತ್ತು ಯಾವ ಆಹಾರ ಸುರಕ್ಷಿತ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ಕಚ್ಚಾ ಅಥವಾ ಸರಿಯಾಗಿ ಬೇಯಿಸದ ಆಹಾರಗಳು. ಗರ್ಭಾವಸ್ಥೆಯಲ್ಲಿ ಕಚ್ಚಾ ಅಥವಾ ಸರಿಯಾಗಿ ಬೇಯಿಸದ ಮಾಂಸ, ಮೊಟ್ಟೆ ಮತ್ತು ಸಮುದ್ರ ಆಹಾರವನ್ನು ಸೇವನೆ ಮಾಡೋದನ್ನು ತಪ್ಪಿಸಿ. ಏಕೆಂದರೆ ಇವುಗಳಲ್ಲಿ ತಾಯಿ ಮತ್ತು ಮಗು ಇಬ್ಬರಿಗೂ ಸೋಂಕು ಉಂಟು ಮಾಡುವ ಬ್ಯಾಕ್ಟೀರಿಯಾ ಅಥವಾ ಪರಾವಲಂಬಿಗಳು ಇರಬಹುದು. ನಿರ್ದಿಷ್ಟವಾಗಿ ಹೇಳೋದಾದರೆ ಲಿಸ್ಟೀರಿಯಾ ಮತ್ತು ಸಲ್ಮೋನೆಲ್ಲಾ ಸೋಂಕುಗಳು ಭ್ರೂಣದಲ್ಲಿ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಚೆನ್ನಾಗಿ ಬೇಯಿಸಿದ ಮಾಂಸವನ್ನು ಮಾತ್ರ ಸೇವನೆ ಮಾಡೋದು ಉತ್ತಮ. ಅತಿಯಾದ ಕೆಫಿನ್ ಮತ್ತು ಕೋಲಾ ಪಾನೀಯಗಳು. ಗರ್ಭಾವಸ್ಥೆಯಲ್ಲಿ ಚಹಾ ಮತ್ತು ಕಾಫಿ, ಕೋಲಾದಂಥ ಕೆಫಿನ್ ಅಂಶವಿರುವ ಪಾನೀಯಗಳ ಅತಿಯಾದ ಸೇವನೆಯನ್ನು ತಪ್ಪಿಸಬೇಕು. ಅತಿಯಾದ ಕೆಫಿನ್ ಸೇವೆಯು ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಅವಧಿ ಪೂರ್ವ ಜನನದ ಅಪಾಯವನ್ನು ಹೆಚ್ಚಿಸಬಹುದು. ಮದ್ಯಪಾನ ಮತ್ತು ಧೂಮಪಾನ. ಗರ್ಭಾವಸ್ಥೆಯಲ್ಲಿ ಮದ್ಯಪಾನ ಮತ್ತು ಸಿಗರೇಟ್ ಸೇವನೆಯನ್ನು ಕಡ್ಡಾಯವಾಗಿ ತಪ್ಪಿಸಬೇಕು. ಏಕೆಂದರೆ ಮದ್ಯಪಾನವು ಹುಟ್ಟಲಿರುವ ಮಗುವಿನಲ್ಲಿ ಹೃದ್ರೋಗ ಸಮಸ್ಯೆ ಅಥವಾ ನರ ವೈಜ್ಞಾನಿಕ ಸಮಸ್ಯೆಗಳಂಥ ಗಂಭೀರ ಬೆಳವಣಿಗೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಧೂಮಪಾನವು ಕಡಿಮೆ ತೂಕದ ಮಗು ಜನನಕ್ಕೆ ಕಾರಣವಾಗಬಹುದು ಮತ್ತು ಗರ್ಭಪಾತದ ಅಪಾಯವೂ ಸಹ ಹೆಚ್ಚು. ಅಸುರಕ್ಷಿತ ಡೈರಿ ಉತ್ಪನ್ನಗಳು. ಪಾಶ್ಚೀಕರಿಸಿದ ಹಾಲು, ಕ್ರೀಮ್ ಮತ್ತು ಚೀಸನ್ನು ತಪ್ಪಿಸಿ. ಇವು ಗರ್ಭಾವಸ್ಥೆಯಲ್ಲಿ ಸೋಂಕುಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳನ್ನು ಹೊಂದಿರಬಹುದು. ಯಾವಾಗಲೂ ಸಂಸ್ಕರಿಸಿದ ಉತ್ತಮ ಗುಣಮಟ್ಟದ ಡೈರಿ ಉತ್ಪನ್ನಗಳನ್ನು ಆರಿಸಿ. ಅತಿಯಾದ ಎಣ್ಣೆಯುಕ್ತ ಮತ್ತು ಅನಾರೋಗ್ಯಕರ ಆಹಾರಗಳು. ಕರಿದ ಆಹಾರಗಳು, ಫಾಸ್ಟ್ ಫುಡ್ಗಳು ಮತ್ತು ಹೆಚ್ಚು ಮಸಾಲೆಯುಕ್ತ ಆಹಾರಗಳು ಗರ್ಭಾವಸ್ಥೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಈ ಆಹಾರಗಳು ಹೊಟ್ಟೆಯ ಸಮಸ್ಯೆಗಳು, ಆಮ್ಲೀಯತೆ ಮತ್ತು ಬೊಜ್ಜಿನ ಸಮಸ್ಯೆಯನ್ನು ಹೆಚ್ಚಿಸಬಹುದು. ಅತಿಯಾದ ಸಿಹಿ ತಿಂಡಿಗಳು ಮತ್ತು ಸಂಸ್ಕರಿಸಿದ ಸಕ್ಕರೆ. ಅತಿಯಾದ ಸಕ್ಕರೆ ಸೇವನೆಯು ಗರ್ಭಾವಸ್ಥೆಯ ಮಧುಮೇಹ ಅಥವಾ ಮಗುವಿನಲ್ಲಿ ಅಸಹಜ ತೂಕ ಹೆಚ್ಚಳಕ್ಕೆ ಕಾರಣ ಆಗಬಹುದು. ಹೀಗಾಗಿ ಸಿಹಿ ತಿಂಡಿಗಳು ಮತ್ತು ಪ್ಯಾಕ್ ಮಾಡಿದ ಆಹಾರಗಳ ಸೇವನೆಯನ್ನು ಮಿತಿಗೊಳಿಸಿ. ಕೆಲವು ಹಣ್ಣುಗಳು ಮತ್ತು ಗಿಡಮೂಲಿಕೆಗಳು ಮತ್ತು ಸಿಟ್ರಸ್ ಹಣ್ಣುಗಳು ಹುಟ್ಟಲಿರುವ ಮಗುವಿಗೆ ಹಾನಿಕಾರಕವಾಗಬಹುದು. ವೈದ್ಯರನ್ನ ಸಂಪರ್ಕ ಮಾಡದೆ ಗಿಡಮೂಲಿಕೆ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ. ಗರ್ಭಾವಸ್ಥೆಯಲ್ಲಿ ಸಮತೋಲಿತ ಮತ್ತು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡೋದು ಮುಖ್ಯ. ಹೀಗಾಗಿ ಕಚ್ಚಾ ಆಹಾರಗಳು, ಆಲ್ಕೋಹಾಲ್, ಫಾಸ್ಟ್ ಫುಡ್ಗಳು ಮತ್ತು ಅತಿಯಾದ ಕೆಫಿನ್ ಸೇವನೆಯನ್ನು ತಪ್ಪಿಸಿ. ಯಾವಾಗಲೂ ತಾಜಾ, ಸ್ವಚ್ಛ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ. ಇದು ತಾಯಿ ಮತ್ತು ಮಗು ಇಬ್ಬರನ್ನು ಆರೋಗ್ಯವಾಗಿಡುತ್ತೆ ಮತ್ತು ಗರ್ಭಧಾರಣೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ.